ಪ್ರೇಮಿಗಳು ಅಂತ ಅಂದರೆ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡಿ ಸಾಂಗತ್ಯವಾಗಿ ಜೀವನವನ್ನು ನಡೆಸ್ತಿರುವಂತಹ ಒಂದು ಕ್ಯಾಟಗರಿನ ನಾವಿವತ್ತು ಚೂಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲಿ ನಾವು ಕಿರುತೆರೆ ಹಾಗೂ ಬೆಳ್ಳಿತೆರೆ ಎರಡರಲ್ಲೂ ಕೂಡ ಒಂದು ಖಡಕ್ ಡೈಲಾಗ್ನಿಂದ ಮಾಸ್ ಲುಕ್ಕಿಂದ ನಮ್ಮ ಜನರಿಗೆ ಸಿಕ್ಕಾಬಟ್ಟೆ ಚಿರಪರಿಚಿತರಾಗಿರುವಂತಹ ಮಾರ. ಅದು ಇತ್ತೀಚಿನ ಸಿನಿಮಾ. ಆದರೆ ಅದಕ್ಕೂ ಮುಂಚೆ ಜನ ಇವರನ್ನ ಗುರುತಿಸೋದೆ ಅವರ ಒಂದು ಬೇಸ್ ವಾಯ್ಸ್, ಆ ಕಂಚಿನ ಕಂಠದಿಂದ ಹಾಗೂ ಅವರ ಕದರ್ ಲುಕ್ಕಿಂದ. ಯಾರ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಅವ್ರನ್ನ ನೀವು ನೋಡ್ತಿದ್ದಾಗೇ ಸ್ಪೆಷಲಿ ಆ ಒಂದು ಪೊಲೀಸ್ ಗೆಟಪ್ಪಲ್ಲಿ ಅವ್ರು ಕಾಣಿಸ್ಕೊಳ್ತು ಅಂತ ಅಂದರೆ ಇದು ಇವರೇನೋ ಅನ್ನೋ ಅಷ್ಟು ನಿಬ್ಬೆರಗಾಗಿ ನೋಡೋ ಅಷ್ಟು ಅದ್ಭುತವಾದಂತಹ ಒಂದು ನಟನೆಯನ್ನು ಕೊಡುವಂತಹ ಖಳನಾಯಕ ಹಾಗೂ ಜೊತೆಗೆ ನಿರ್ಮಾಪಕ ಹಾಗೂ ಕೂಡ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಹೇಳಬೇಕು ಅಂದರೆ ಒಂದು ನಾಯಕ ನಟ ಅಂತ ಹೇಳ್ಬೋದು. ಯಾರದು ನಾಯಕ ನಟ, ಯಾರದು ಖಳನಾಯಕ? ಎಸ್, ದಟ್ಸ್ ಒನ್ ಆ್ಯಂಡ್ ಓನ್ಲಿ ರವಿಚೇತನ್. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಪ್ರಜಾಪ್ರೇಮಿಗಳು ನಮ್ಮ ಕಾರ್ಯಕ್ರಮ. ಸೊ ಈ ಪ್ರಜಾಪ್ರೇಮಿಗಳ ಕಾರ್ಯಕ್ರಮದಲ್ಲಿ ನೀವೊಬ್ಬರೇ ಶಿವನ ಕೂತಿದ್ದೀರಾ. ಪಾರ್ವತಿಯಲ್ಲಿ? ಪಾರ್ವತಿ ಒಳಗದಾಳ. ಒಂದ್ಸರಿ ನಿಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಚಲೋ ಕರೆದ್ಬಿಡ್ರಿ. ಪ್ರೀತಿ ಚಾತೊಂಬ ಅಷ್ಟೇ ಏನ್ರಿ? ಎಲ್ರಿ ನಿಮ್ಮ ಕದರ್ ವಾಯ್ಸ್ ಮನೆ ಕದರ್ ನಡೆಯಲ್ರಿ. ಯಾಕ್ರಿ? ಓ, ಅಮ್ಮವ್ರ ಗಂಡನಾ? ಅಮ್ಮವ್ರ ಗಂಡನಾ? ಓ ಸೂಪರ್, ಹಾಗೇನಿಲ್ಲ. ಕಾಂಪ್ಲಿಮೆಂಟ್ ಇಚ್ಚಿದೆ. ಚಾತೊಂಬ. ರವಿ, ಮನೆಯಲ್ಲಿ ನಿಮ್ಮ ಮುದ್ದಿನ ಮಡದಿಯನ್ನ ಏನಂತ ಕರಿತೀರಾ? ಪ್ರೀತಿ. ನನ್ಗೆ ಗೊತ್ತು ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ. ಪ್ರೀತಿ ಅಂತ ಕರೆಯೋದು. ಹೋ, ನೀವು ಮಾಡಿದ ನಾಮಕರಣನ ಅಥವಾ ಅವ್ರ ಅಪ್ಪ ಅಮ್ಮ ಮಾಡಿದ ನಾಮಕರಣ? ನೀವು ಮಾಡಿದ್ದು. ಮೇಡಮ್, ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೀತಿ, ನೋ ಮೋರ್ ಕನ್ಫ್ಯೂಷನ್. ಪ್ರೀತಿ ಇಸ್ ಎವ್ರಿಥಿಂಗ್ ಇಸ್ ಪ್ರೀತಿ. ಓಕೆ, ಕೇಳಿಸ್ಕೊಳಕ್ಕೆ ಎಷ್ಟು ಖುಷಿಯಾಗಿದೆ ಅಲ್ಲ, ಇಂಪಾಗಿದೆ ಅಲ್ಲ. ಅಂದ್ರೆ ನಂದು ಹೆಸರು ದೊಡ್ಡದಿತ್ತು ಮೊದಲು. ಏನಂತಿತ್ತು? ಹಾ, ಅದು ಅಷ್ಟು ದೊಡ್ಡದು ಕರೆಯೋದು ಅಂದ್ಬಿಟ್ಟು ಪ್ರೀತಿ ಅಂತ ಇಟ್ಟಿದ್ದವರು. ಓಹೋ, ಪ್ರಶಾಂತವಾಗಿ ಇದ್ದೀರಾ ಅಂತ ಅನ್ಸುತ್ತಲ್ವಾ? ಅವ್ರು ನೋಡಿದ್ರೆ ಏನ್ರಿ ಒಂದು ಕದರ್ ಅಪೋಸಿಟ್ ಅಲ್ವಾ? ಮತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ರೂಢಿ ಆಗ್ಬಿಟ್ಟಿದೆ. ಯಾವ ತರ? ಮನೆಯಲ್ಲೇ ನಾನು ಜಗಳ ಮಾಡಲ್ಲ. ಏನ್ ಸಣ್ಣ ಪುಟ್ಟ ಇರ್ತದ ಅಷ್ಟೇ, ಅದ್ರ ಹೊರಗಿನ ತರ ಅಷ್ಟೆಲ್ಲ ಜೋರಿಲ್ಲ. ಬರೀ ಸ್ಕ್ರೀನ್ ಮೇಲೆ ಅಷ್ಟೇನೆ. ಸೊ ಅದು ವಿಲನ್ ಕ್ಯಾರೆಕ್ಟರ್. ಮನೇಲಿ ಬಂದ್ರೆ ಮನೇಲಿ ಶಾಂತವಾಗಿ ಇರ್ತಾರೆ. ಶಾಂತವಾಗಿ ಶಾಂತಮೂರ್ತಿ ಅಂತ ಕೊಡ್ತೀರಾ? ಸಣ್ಣ ಪುಟ್ಟ ಆದ್ರೆ ಒಂಚೂರು ಅಷ್ಟೇ, ಒಂದ್ 5 ನಿಮಿಷ. ನೀವು ಪ್ರೀತಿಯಿಂದ ಏನಂತ ಕರಿತೀರಾ ಅವ್ರನ್ನ? ಚೇತನ್ ಅಂತಾನೆ ಹೇಳೋದು. ಚೇತನ್ ಅಷ್ಟೇನಾ? ಓಕೆ. ತುಂಬಾ ಕೋಪ ಬಂದಾಗ ಅವ್ರನ್ನ ಮೆನ್ಷನ್ ಮಾಡೋದು ಹೇಗೆ? ನಿಮ್ಗೂ ಕೋಪ ಬರುತ್ತೆ ಆಗಾಗ, ಏನೋ ಒಂದು ಸಣ್ಣ ಪುಟ್ಟ ಜಗಳ? ಹಾ, ಜೋರ್ ಏನ್ ಮಾಡಕ್ ಹೋಗಲ್ಲ. ನೋ ನಿಕ್ ನೇಮ್ಸ್? ನಿಕ್ ನೇಮ್ ಏನಿರಲ್ಲ? ಮಾತಾಡಕ್ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೇನೆ. ಅವ್ರಿಗೆ ಗೊತ್ತಾಗುತ್ತೆ ಯಾಕೋ ಇವಳು ಸಿಟ್ನಲ್ಲಿ ಇದ್ದಾಳೆ, ಬೇಜಾರು. ಓಕೆ, ಅದೇ ಬೆಳ್ಕೊಂತ ಹೋಗ್ಬಿಡತ್ತಲ್ಲ, ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗ್ಬಿಡುದು. ಸೊ ಇದೇನೇನಾ ಮದುವೆಯ ಒಂದು ಸಂಸಾರದ ಸುಖ ಸೂತ್ರಗಳಲ್ಲಿ ಇದು ಒಂದು.